ಕೆಲವು ವ್ಯಕ್ತಿಗಳು ಹಗಲೆಲ್ಲ ಕೈ ಕಾಲನ್ನ ಆಡಿಸ್ತಿರ್ತಾರೆ, ಕಾಲನ್ನ ಕುಣಿಸ್ತಿರ್ತಾರೆ, ಮತ್ತು ಲಟ್ಕೆ ತೆಗಿತಾ ಇರ್ತಾರೆ. ಆಮೇಲೆ ತುಂಬ ತೆಳ್ಳಗಿರ್ತಾರೆ, ಉದ್ದಕ್ಕಿರ್ತಾರೆ. ಆಮೇಲೆ ಅವರು ಕೂದಲು ತುಂಬ ರಫ್ ಇರುತ್ತೆ, ಸ್ಪ್ಲಿಟ್ ಹೇರ್ಸ್ಗಳಿರುತ್ತೆ, ಉಗುರು ತುಂಬ ಬ್ರಿಟಲ್ ಇರುತ್ತೆ. ಆಯಿತಾ, ಉಗುರಲ್ಲಿ ಕೆಲವೊಂದು ಸಲ ಗೆರೆಗಳು ಬರ್ಬೋದು, ಕ್ರ್ಯಾಕ್ಸ್ ಬರ್ಬೋದು. ಆಮೇಲೆ ಅವರ ಮನಸ್ಸು ಹೆಂಗಿರುತ್ತೆ ಅಂದರೆ ಭಾರಿ ಚಂಚಲ ಇರುತ್ತೆ. ಸೊ ಒಂದು ಕಡೆ ನಿಲ್ಲೋದಿಲ್ಲ, ಒಂದು ಕಡೆ ಕೂರೋದಿಲ್ಲ, ಓಡಾಡ್ಕೊಂಡಿರ್ತಾರೆ, ಆ್ಯಕ್ಟಿವಿಟಿ ಸಿಕ್ಕಾಪಟ್ಟೆ ಇರುತ್ತೆ. ಆಮೇಲೆ ಮಾತು ಅಷ್ಟೇ ಸಿಕ್ಕಾಪಟ್ಟೆ ಮಾತಾಡ್ತಿರ್ತಾರೆ. ಆಮೇಲೆ ಆಕಾಶಚರಿ ಸ್ವಪ್ನೇಶು, ದೊಡ್ಡ ದೊಡ್ಡ ಕನಸುಗಳನ್ನ ಕಾಣ್ತಿರ್ತಾರೆ, ಆದರೆ ಯಾವುದನ್ನು ಸರಿಯಾದ ರೀತಿಯಲ್ಲಿ ಎಕ್ಸಿಕ್ಯೂಷನ್ ಮಾಡೋದಿಲ್ಲ. ಹಾಗಾಗ್ಬಿಟ್ಟು ಇವರು ಏನೇ ವ್ಯಾಪಾರ ಮಾಡಿದ್ರೂ, ಯಾವುದೇ ಥರ ಉದ್ಯೋಗ ಮಾಡಿದರೂ ಕೂಡ ಇವ್ರ ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ. ಫ್ಯಾಮಿಲಿಗಾಗಲಿ, ಮಕ್ಕಳಿಗಾಗಲಿ ಅಥವಾ ತಂದೆ ತಾಯಿಗಾಗಲಿ ಏನೂ ದುಡ್ಡು ಮಾಡಿಕೊಡೋದಿಲ್ಲ. ಬರೀ ದುಡಿತಾರೆ, ಕತ್ತೆ ದುಡ್ದಂಗೆ ದುಡಿತಾರೆ, ಆದರೆ ಏನೂ ಪ್ರಯೋಜನ ಇರೋದಿಲ್ಲ. ಈ ಥರದ ವ್ಯಕ್ತಿಗಳಿಗೆ ಆಯುರ್ವೇದ ವಾತ ಪ್ರಕೃತಿ ಲಕ್ಷಣ ಇರೋರು ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಫಿಲಮ್ ಆ್ಯಕ್ಟರ್ಸ್ಗಳಲ್ಲಿ ಆ್ಯಕ್ಟಿಂಗ್ ನೋಡೋದಾದರೆ ಚಾರ್ಲಿ ಚಾಪ್ಲಿನ್. ಸೊ ವಾತ ಪ್ರಕೃತಿ, ಕ್ಲಾಸಿಕಲ್ ವಾತ ಪ್ರಕೃತಿ ಅಂತ ಹೇಳ್ಬೋದು. ಆಯುರ್ವೇದದಲ್ಲಿ ಪ್ರಕೃತಿಗಳನ್ನ ಹೇಳಿದರೆ ವಾತ ಪ್ರಕೃತಿ, ಪಿತ್ತ ಪ್ರಕೃತಿ, ಕಫ ಪ್ರಕೃತಿ ಅಂತ ಹೇಳ್ಬಿಟ್ಟು. ಬೇರೆ ಯಾವ ಮೆಡಿಕಲ್ ಸಿಸ್ಟಮಲ್ಲಿ ಕೂಡ, ಇಂಗ್ಲೀಷ್ ಮೆಡಿಸಿನ್ ಆಗಲಿ, ಹೋಮಿಯೋಪತಿ ಆಗಲಿ, ಯುನಾನಿ ಆಗಲಿ, ಯಾವುದ್ರಲ್ಲೂ ಕೂಡ ಪ್ರಕೃತಿ ಬಗ್ಗೆ ವರ್ಣನೆ ಮಾಡಿಲ್ಲ. ಬರೀ ಶ್ರೇಷ್ಠವಾದ ಆಯುರ್ವೇದ ಸಾವಿರಾರು ವರ್ಷಗಳಿಂದ ಪ್ರಕೃತಿ ಬಗ್ಗೆ ವರ್ಣನೆ ಮಾಡಿದೆ. ಸೊ ಈ ಥರದ ಪ್ರಕೃತಿಗಳು, ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಾನು ಮುಂದಿನ ವಿಡಿಯೋಗಳು ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ಗಿನ್ನ ಫಾಲೋ ಮಾಡಿಲ್ಲ, ಫಾಲೋ ಮಾಡಿ. ನಿಮ್ಮ ಪ್ರಕೃತಿ ಯಾವುದು ಅಂತ ಹೇಳ್ಬಿಟ್ಟು ಈ ಪ್ರಕೃತಿ ಸೀರೀಸ್ನಲ್ಲಿ ತಿಳ್ಕೊಬೋದು. ಥ್ಯಾಂಕ್ ಯು.